ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ದೇವರನ್ನು ನಾವು ನಂಬಬೇಕೆಂದು ಇವತ್ತಿನ ವಾಕ್ಯ ಹೇಳುತ್ತದೆ. ದೇವರು ಇವತ್ತು ಈ ಬೆಳಗ್ಗೆ ಹೀಗೆ ಮಾತಾಡುತ್ತಾರೆ. ಹಲ್ಲೆಲೂಯಾ. ರೋಮ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 9ನೇ ವಚನದಲ್ಲಿ ದೇವರು ನಮ್ಮನ್ನು ಹೀಗೆ ಮಾತಾಡುತ್ತಾರೆ ನೋಡಿಕೊಳ್ಳು. ಹಲ್ಲೆಲೂಯಾ. ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರ ಒಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ಹಲ್ಲೆಲೂಯಾ. ನಮಗೆ ಯಾವಾಗ ರಕ್ಷಣೆ ಆಗ್ತದೆ ಅಂದರೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಆತನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಶ್ರೇಷ್ಠವಾಗಿ ನಮ್ಮನ್ನು ತಿಳಿಸುತ್ತದೆ. ನಾವು ಯೇಸುವೇ ಕರ್ತನೆಂದು ಬಾಯಿಂದ ಕರ್ತನೆ ಎಂದು ಅರಿಕೆ ಮಾಡಬೇಕು. ಆಗ ಮತ್ತೆ ಮುಂದೋಗಿ ಸತ್ತವರ ಒಳಗಿಂದ ಎಬ್ಬಿಸಿದಾನೆಂದು ನಾವು ಆತನ ಮೇಲೆ ನಂಬಿಕೆ ಇಡಬೇಕು. ನಮಗೆ ರಕ್ಷಣೆ ಆಗೋದು. ಹಲ್ಲೆಲೂಯಾ. ನಾವು ಬೇರೆ ಯಾವ ನಾಮದಲ್ಲೂ ನಂಬಿಕೆ ಇಟ್ಟರೆ ಆ ನಾಮದಲ್ಲೂ ರಕ್ಷಣೆ ಇಲ್ಲ. ಒಂದೇ ಒಂದು ನಾಮವಿದೆ, ಅದು ಯೇಸುವಿನ ನಾಮವಿದೆ. ಆ ಯೇಸುವಿನ ನಾಮದಲ್ಲಿ ನಾವು ನಂಬಿಕೆ ಇಡುವಾಗ ನಮಗೆ ರಕ್ಷಣೆ ಆಗೋದು. ನಮ್ಮನ್ನು ಆಶೀರ್ವಾದ ಮಾಡಿ ದೇವರು ನಾವು ಇನ್ನೊಬ್ಬರಿಗೆ ಆಶೀರ್ವಾದ ನಿಧಿಯಾಗಿ ಇರುವಂತೆ ದೇವರ ಕೃಪೆ ತೋರಿಸುತ್ತಾನೆ. ಯೇಸು ಕ್ರಿಸ್ತನಿಗೆ ನಾವು ಜಸ್ಟ್ ನಂಬಬೇಕು. ಈತನೇ ರಕ್ಷಕನು, ಈತನೇ ದೇವರು, ಈತನೇ ನನ್ನ ರಕ್ಷಕನು ಎಂದು ನಾವು ಆತನನ್ನು ನಂಬುವಾಗ ಆ ದೇವರ ಬಲ ಬಂದು ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಆ ದೇವರ ಬಲನೇ ನಿಮಗೆ ಸಹಾಯ ಮಾಡುತ್ತದೆ. ಪ್ರೈಸ್ ದಿ ಲಾರ್ಡ್. ಆ ದೇವರ ಬಲ ನಿಮಗೆ ಸಹಾಯ ಮಾಡುತ್ತದೆ. ಹಲ್ಲೆಲೂಯಾ. ಆತನಿಗೆ ಮರಣವನ್ನು ಹಿಡಿದಿಟ್ಟುಕೊಂಡಿಲ್ಲ. ಆತನ ಸಮಾಧಿಯನ್ನು ತೆರೆಯಲ್ಪಟ್ಟಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆತನು ಸರ್ವಶಕ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಜೀವಿತವಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಜೀವಿತವಾಗಿದ್ದಾನೆ. ಆ ಜೀವ ಉಳ್ಳುವ ದೇವರಿಗೆ ನಾವು ಆರಾಧನೆ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಜೀವ ಉಳ್ಳುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿ ಮುಂಜಾನೆ ಎದ್ದು ನಾವು ಪ್ರಾರ್ಥನೆ ಮಾಡಬೇಕು. ಪ್ರತಿ ಸಾಯಂಕಾಲ ನಾವು ಪ್ರಾರ್ಥನೆ ಮಾಡಬೇಕು. ಮಧ್ಯಾಹ್ನ ಸಹ ದೇವರ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸು ಕ್ರಿಸ್ತನು ಜೀವಿಸುವ ದೇವರಾಗಿದ್ದಾನೆ. ಆತನು ಜೀವಿಸುವುದರಿಂದ ನಾವು ಸಹ ಜೀವವುಳ್ಳವರಾಗೇ ಇರ್ತೇವೆ. ಹಲ್ಲೆಲೂಯಾ. ನಾವು ಬದುಕುತ್ತೇವೆ. ನಾವು ಬಲೆ ಶರೀರ ಸಾಯ್ಬೋದು, ಆದರೆ ಈ ಆತ್ಮಕ್ಕೆ ಜೀವ ಯಾವಾಗಲೂ ಇರುತ್ತದೆ. ನಾವು ನಮ್ಮ ಪರಲೋಕದಲ್ಲಿರುವ ತಂದೆ ಸಂಗಡ ಇರಬೇಕಾದ್ರೆ ನಾವು ಪ್ರತಿ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡುವಾಗ ದೇವರ ಬಲ ನಮ್ಮ ಮೇಲೆ ಇಳಿದು ಬರುತ್ತದೆ. ನಮ್ಮ ಮೊದಲನೇ ಸ್ಥಾನ ನಾವು ದೇವರಿಗಾಗಿ ಇಡಬೇಕು. ಹಲ್ಲೆಲೂಯಾ. ಬೆಳಗ್ಗೆ ಎದ್ದು ಇನ್ನು ಮಬ್ಬಿರುವಾಗಲೇ ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡಬೇಕು. ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡುವಾಗ ಆ ದಿನವೆಲ್ಲ ದೇವರು ನಮ್ಮ ಕೈ ಹಿಡಿದು ನಡೆಸುತ್ತಾನೆ. ಹಲ್ಲೆಲೂಯಾ. ಆ ದಿನದಲ್ಲಿ ನಮಗೆ ಯಾವ ಕೊರತೆಯೂ ಉಂಟಾಗದಂತೆ ಯೇಸು ಕ್ರಿಸ್ತನು ನಡೆಸುತ್ತಾನೆ. ಹಲ್ಲೆಲೂಯಾ. ನಾವು ಬೆಳಗ್ಗೆ ಎದ್ದು ಕೈ ಹಾಕುವ ಎಲ್ಲ ಕೆಲಸದಲ್ಲಿ ಯೇಸು ಕ್ರಿಸ್ತನು ಶುಭ ಉಂಟು ಮಾಡುತ್ತಾನೆ. ಹಲ್ಲೆಲೂಯಾ. ಅದರಲ್ಲಿ ನಮಗೆ ಜಯ ಕೊಡುತ್ತಾನೆ, ಅದರಲ್ಲಿ ನಮಗೆ ಬಲ ಕೊಡುತ್ತಾನೆ. ಯೇಸು ನಮಗೆ ಬಲ ಕೊಡುತ್ತಾನೆ. ಹಲ್ಲೆಲೂಯಾ. ಯೇಸು ನಮಗೆ ನಾವು ಕೈ ಹಾಕಿರುವ ಕೆಲಸ ಅಭಿವೃದ್ಧಿ ಹೊಂದುವಂತೆ ಕೃಪೆ ತೋರಿಸುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ಬಂದು ನಾವು ಕೈ ಹಾಕಿರುವ ಬಿಸ್ನೆಸ್ಗಳಲ್ಲಿ ಬಂದು ದೇವರು ಅಭಿವೃದ್ಧಿ ಪಡಿಸುತ್ತಾನೆ.
ಪ್ರೈಸ್ ಲಾರ್ಡ್. ಸೈತಾನ ಬಂದು ಹೀಗೆ ಹೇಳುತ್ತದೆ, ಅಯ್ಯೋ ಅದು ನಿನ್ನಿಂದ ಆಗೋದಿಲ್ಲ, ಆ ಕೆಲಸ ಇವತ್ತು ನಡೆಯೋದಿಲ್ಲ ಅಂತ ಹೇಳುತ್ತದೆ. ಆದರೆ ಕರ್ತನಾದ ಯೇಸು ಕ್ರಿಸ್ತ ನಿನ್ನ ಸಂಗಡಿರುವಾಗ ಅಲ್ಲೆಲ್ಲವೂ ಅಭಿವೃದ್ಧಿ ಪಡುತ್ತದೆ. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡಿ ನಿನ್ನ ಬಿಸ್ನೆಸ್ಸನ್ನು ಬೆಳಗ್ಗೆ ಎದ್ದು ಓಪನ್ ಮಾಡುವಾಗ ಯೇಸು ಕ್ರಿಸ್ತನು ಆ ಬಿಸ್ನೆಸ್ ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ನೀನು ಕೈ ಇಟ್ಟು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ದೇವರನ್ನು ಮೊದಲನೇ ಸ್ಥಾನ ದೇವರಿಗೆ ಕೊಡು. ನೀನು ರಾತ್ರಿಯೆಲ್ಲ ಮಲಗಿಕೊಂಡು ನಿದ್ರೆ ಮಾಡಿ ಜೀವಿತವಾಗಿದ್ದಿ ನೀನು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ನಿನ್ನ ಕುಟುಂಬದಲ್ಲಿ ಸಂತೋಷವಾಗಿ ಇದ್ದಿದಂದರೆ ಇದು ಯೇಸು ಕ್ರಿಸ್ತನ ಕೃಪೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಇಸ್ರಾಯೇಲನ್ನು ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ ಎಂದು ದೇವರ ವಚನ ಹೇಳುತ್ತದೆ. ಹಲ್ಲೆಲೂಯಾ. ನಿನ್ನನ್ನು ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ. ನೀನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡಿದ್ದಾದರೆ ಇದು ಯೇಸು ಕ್ರಿಸ್ತನ ಕೃಪೆ ಇದೆ. ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತ ನಿನಗೆ ಮತ್ತೊಂದು ಹೊಸ ಬೆಳಕನ್ನು, ಹೊಸ ದಿನವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸುವನ್ನು ಸ್ತುತಿ ಮಾಡು, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಇವತ್ತು ನಮಗಾದರೂ 1 BHK ಆಗಲಿ, 2 ಬೆಡ್ರೂಮ್ ಆಗಲಿ, 3 ಬೆಡ್ರೂಮ್ ಆಗಲಿ ಮನೆಗಳನ್ನು ದೇವರು ಒದಗಿಸಿ ಕೊಟ್ಟಿದ್ದಾನೆ. ಆದರೆ ಎಷ್ಟೋ ಜನರು ರಾತ್ರಿ ಮಳೆ ಬರ್ತಾ ಇದ್ರು ಅವರಿಗೆ ಮಲಗೋದಕ್ಕಾಗಿ ಸ್ಥಳ ಇಲ್ಲದೆ ರೋಡಲ್ಲಿ ಕೂತುಕೊಳ್ಳುತ್ತಾರೆ. ಅವರಿಗಾಗಿ ನೆನೆಸಿ ಪ್ರಾರ್ಥನೆ ಮಾಡು. ಅವರು ಬೇರೆ ಯಾರೂ ಅಲ್ಲ, ನಿನ್ನ ಅಣ್ಣ ತಮ್ಮರು, ನಿನ್ನ ಅಕ್ಕ ತಂಗಿದರಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ರೋಡಲ್ಲಿ ಮಲಗಿದವರು ಪ್ರತಿಯೊಬ್ಬರು ನಮ್ಮ ಸಹೋದರರ ಆಗಬೇಕು. ಹಲ್ಲೆಲೂಯಾ. ಅವರಿಗಾಗಿ ಎಚ್ಚರವಿದ್ದು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧಾತ್ಮನೇ, ನನಗಾದರೂ ಮಲಗೋದಕ್ಕಾಗಿ ಸ್ಥಳವೆಲ್ಲ ಕೊಟ್ಟಿದ್ದಿ. ಯೇಸು ಕ್ರಿಸ್ತನ ನಾಮದಲ್ಲಿ ಅನೇಕರಿಗೆ ಸ್ಥಳವಿಲ್ಲ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೂ ಸಹ ಸ್ಥಳ ಕೊಡಲಿ ಎಂದು ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಪ್ರಾರ್ಥನೆ ಕೇಳುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ವೇಳೆ ನಿನಗೆ ಮನೆ ಇಲ್ಲವೋ ನೀನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನೀನು ಮತ್ತೊಬ್ಬರಿಗಾಗಿ ಪ್ರಾರ್ಥನೆ ಮಾಡಬೇಕು. ಇವತ್ತು ನಾವು ಅಬ್ರಾಮನ ಜೀವಿತದಲ್ಲಿ ನೋಡುತ್ತೇವೆ. ಹೇಗೆ ನೋಡುತ್ತೇವೆ ಅಂದರೆ, ಅವನಿಗೆ ಸಂತಾನವಿಲ್ಲ, ಆದರೆ ದೇವರು ಇನ್ನೊಬ್ಬರ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡೆಂದು ಕೇಳುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ವೇಳೆ ನಿನ್ನಲ್ಲಿ ಏನು ಇಲ್ವಾ, ನೀನು ನಿನ್ನ ನೆರೆಹೊರೆಯವರಿಗೋಸ್ಕರ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನೇ, ನನ್ನ ನೆರೆಹೊರೆಯವರನ್ನು ಅಭಿವೃದ್ಧಿಪಡಿಸು, ಅವರನ್ನು ಆಶೀರ್ವಾದ ಮಾಡು, ಅವರಿಗೆ ಉನ್ನತ ಸ್ಥಾನಕ್ಕೆ ಬರುವಂತೆ ಮಾರ್ಗ ತೆರಿ ದೇವರೇ ಎಂದು ನೀನು ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಹೀಗೆ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆಯನ್ನು ಕೇಳಿ ದೇವರು ಅವರನ್ನು ಆಶೀರ್ವಾದ ಮಾಡುತ್ತಾರೆ. ದೇವರು ಅವರನ್ನು ಅಭಿಷೇಕ ಮಾಡುತ್ತಾರೆ. ಯೇಸುವಿನ ನಾಮದಲ್ಲಿ ಅವರನ್ನು ಅಭಿಷೇಕ ಹೊಂದುತ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ಅವರಿಗೂ ಯೇಸು ಕ್ರಿಸ್ತನ ವಿಷಯದಲ್ಲಿ ಗೊತ್ತಿಲ್ವಾ, ಅವರನ್ನು ಸಹ ಅವರಿಗೋಸ್ಕರವೂ ಯೇಸುವಿನ ನಾಮದಲ್ಲಿ ನೀನು ಪ್ರಾರ್ಥನೆ ಮಾಡು. ದೇವರು ಅವರನ್ನು ಅಭಿಷೇಕ ಮಾಡುತ್ತಾನೆ. ಹಲ್ಲೆಲೂಯಾ. ಈ ರಾತ್ರಿ ನಾವು ಕಳೆದ ರಾತ್ರಿ ಅನೇಕರು ಪುಟ್ಪಟ್ಟಲ್ಲಿ ಮಲಗಿದ್ದಾರೆ. ಅವರಿಗಾಗಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ಅವರಿಗೋಸ್ಕರ ಪ್ರಾರ್ಥನೆ ಮಾಡು. ಅವ್ರಿಗೆ ಹಚ್ಕೊಳ್ಳೋದಕ್ಕೆ ಚದ್ದರು ಸಿಗೋದಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಕೆಲವರಿದ್ದಾರೆ. ಅವರಿಗಾಗಿ ಯೇಸುವಿನ ನಾಮದಲ್ಲಿ ನೀನು ಮಲಗುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡು. ನೀನು ಹಚ್ಚಿಕೊಳ್ಳುವಂಥ ಆ ಚದ್ದರಿಗೆ ನೋಡಿ ನೀನು ಯೇಸುವಿನಲ್ಲಿ ಪ್ರಾರ್ಥನೆ ಮಾಡು. ಪರಿಶುದ್ಧಾತ್ಮನೇ, ನನಗಾದ್ರೆ ಈ ಚದ್ದರು ಕೊಟ್ಟಿದ್ದಿ. ಎಷ್ಟೋ ಜನಕ್ಕೆ ಚದ್ದರಿಲ್ಲ ಸ್ವಾಮಿ, ಅವರು ಚಳಿಯಲ್ಲಿ ಮಳೆಯಲ್ಲಿ ಹಾಗೇ ಕೂತುಕೊಂಡಿದ್ದಾರೆ. ಪರಿಶುದ್ಧ ಆತ್ಮನೇ, ನೀನು ಅವರಿಗೆ ಸಹಾಯ ಮಾಡಿ ಎಂದು ಪ್ರಾರ್ಥನೆ ಮಾಡು. ನೀನು ನೋಡುವ ಆ ಚದ್ದರಿಗೆ ಹಿಡ್ಕೊಂಡು ಪ್ರಾರ್ಥನೆ ಮಾಡಬೇಕು. ಈ ಚದ್ದರ್ ದೇವರು ನನಗೆ ಕೊಟ್ಟಿದ್ದಾನೆ, ದೇವರೇ ನಿನಗೆ ಸ್ತೋತ್ರವಾಗಲಿ, ನನ್ನ ಹಾಗೆ ಅವರನ್ನು ಸಹ ಒದಗಿಸಿ ಕೊಡು ದೇವರೇ ಎಂದು ಕೇಳಿಕೊ. ದೇವರು ಹಾಗೆ ಅವರನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಎಲ್ಲಿವರೆಗೂ ನಾವು ಬಾಯಿ ಬಿಚ್ಚಿ ಕೇಳಲು ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಾಡಬೇಕಾದ್ರೆ ನೀನು ಪರ್ಮಿಷನ್ ಬೇಕು, ನೀನು ಪ್ರಾರ್ಥನೆ ಮಾಡಬೇಕು. ನೀನು ಪ್ರಾರ್ಥನೆ ಮಾಡುವಾಗಲೇ ಅದ್ಭುತ ಕಾರ್ಯಗಳನ್ನು ನಡೆಯುತ್ತವೆ. ನೀನು ವಾಕ್ಯ ಓದುವಾಗಲೇ ದೇವರು ನಿನಗೆ ಪರಲೋಕದ ಜ್ಞಾನದಿಂದ
ತುಂಬುತ್ತಾನೆ. ಹಲ್ಲೆಲೂಯ. ನೀನು ದೇವರ ಮಗನಾಗಿದೆಯಾ, ದೇವರ ಮಗಳಾಗಿದೆಯಾ, ನೀನು ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ನಿಲ್ಲಿಸಬೇಡ. ನಿನ್ನ ಪ್ರಾರ್ಥನೆ ಸ್ಟಾರ್ಟ್ ಮಾಡು. ದೇವರು ಆ ಪ್ರಾರ್ಥನೆಯಲ್ಲಿ ದೊಡ್ಡ ಅದ್ಭುತಗಳನ್ನು ನಡೆಸುತ್ತಾನೆ. ದೇವರು ಆ ಪ್ರಾರ್ಥನೆಯಲ್ಲಿ ದೊಡ್ಡ ಅದ್ಭುತ ಕಾರ್ಯಗಳನ್ನು ನಡೆಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕೆಲಸ ಇದೆಯಾ, ಒತ್ತಡವಿದೆಯಾ, ಪರವಾಗಿಲ್ಲ, ಮತ್ತು ದೇವರಿಗಾಗಿ ಸಮಯ ತೆಗೆದು ಪ್ರಾರ್ಥನೆ ಮಾಡಿ ನೋಡು. ನಿನ್ನನ್ನೇ ಅಲ್ಲ, ನಿನ್ನ ನೆರೆಯವರನ್ನು ಸಹ ಆಶೀರ್ವಾದ ಮಾಡುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಸಂಗಡಿದಾನೆ. ನೀನು ಪ್ರಾರ್ಥನೆ ಮಾಡುವಾಗ ಪ್ರತಿಯೊಬ್ಬರನ್ನು ದೇವರು ಅಭಿವೃದ್ಧಿ ಪಡಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಈ ವಾಕ್ಯ ಕೇಳುವಂಥ ನಿನ್ನನ್ನೇ ಯೇಸು ಕ್ರಿಸ್ತನು ಮಾತಾಡುತ್ತಿರುವುದು. ನೀನು ಅನೇಕರಿಗಾಗಿ ಎದ್ದು ಕೈ ಚಾಚಿ ಪ್ರಾರ್ಥನೆ ಮಾಡು. ಅಲ್ಲಿ ದೇವರು ಅದ್ಭುತಗಳನ್ನು ನಡೆಸುತ್ತಾನೆ. ನೀನೇ ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡು. ಹಲ್ಲೆಲೂಯ. ಆ ಯೇಸು ನಿನ್ನನ್ನು ಸಹ ಆಶೀರ್ವಾದ ಮಾಡುತ್ತಾನೆ, ನಿನ್ನ ನೆರೆಯವರನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.